ನಮಸ್ತೆ ಎಲ್ರಿಗೂ. ನಮ್ಮ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಕಜ. ಸೊ ಇವತ್ತು ನಾನು ಈ ವ್ಲಾಗ್ನಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ನಾನು ಇದಕ್ಕೆ ಮುಂಚೆ ಒಂದು ಶಾರ್ಟ್ಸ್ ಹಾಕಿದ್ದೆ. ಯಾರೆಲ್ಲ ನೋಡಿರ್ತೀರೋ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಅದೇ ಮಂತ್ರ ಮಾಂಗಲ್ಯ. ಸೊ ಮಂತ್ರ ಮಾಂಗಲ್ಯ ಈ ಒಂದು ಪುಸ್ತಕನ ಮದುವೆ ಆಗದೆ ಇರೋರು, ಇನ್ನು ಮದುವೆ ಆಗಬೇಕು ಅಂತ ಇರೋರು ನೋಡಲೇಬೇಕಾದಂಥ ಒಂದು ಪುಸ್ತಕ ಅಂತ ಹೇಳಿ ನಾನೊಂದು ಶಾರ್ಟ್ಸ್ ಹಾಕಿದೆ. ಸೊ ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡೋಣ ಅಂತ ಈ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ಈ ಪುಸ್ತಕದ ಬಗ್ಗೆ ಹೇಳಬೇಕು ಅಂದರೆ, 1960ರಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕ್ರಾಂತಿಯನ್ನು ಮಾಡಿದ್ರು. ಯಾತಕ್ಕೋಸ್ಕರ ಅಂದರೆ, ಈ ವರದಕ್ಷಿಣೆ ಮತ್ತು ಅರ್ಥವಿಲ್ಲದ ಒಂದು ಕೆಲವೊಂದು ಆಚರಣೆಗಳು ಮತ್ತು ಆಡಂಬರವನ್ನು ಒಳಗೊಂಡಂಥ ಮದುವೆಗಳಿಂದ ಸಮಾಜಕ್ಕೆ ಯಾವುದೇ ಒಂದು ಪ್ರಯೋಜನ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ದಾಗ ಅದರ ಬಗ್ಗೆ ಸಾಮಾಜಿಕ ಕ್ರಾಂತಿಯನ್ನು ನಡೆಸಿದ್ರು. ಅದು 1960ರ ದಶಕದಲ್ಲಿ. ಸೊ ಆಗ ಆದಂಥ ಒಂದು ಕ್ರಾಂತಿಯೇ ಈ ಮಂತ್ರಮಾಂಗಲ್ಯ ಮದುವೆ. ಮತ್ತೆ ಈ ಮಂತ್ರಮಾಂಗಲ್ಯ ಅನ್ನೋದು ಕುವೆಂಪು ಅವರ ಪರಿಕಲ್ಪನೆ ಒಳಗೊಂಡಿರುವಂಥ ಒಂದು ಸರಳ ವಿವಾಹ ಪದ್ಧತಿ ಅಂತ ಹೇಳ್ಬೋದು. ಮತ್ತೆ ಇದನ್ನ ಇನ್ನೂ ವಿವರ ಮಾಡಿ ಹೇಳಬೇಕು ಅಂದರೆ, ಜಾತಿ, ಧರ್ಮ, ಭಾಷೆ ಇವೆಲ್ಲವನ್ನು ಮೀರಿದಂಥ ಒಂದು ಪದ್ಧತಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಸೊ ಇದು ಒಂದು ಸಣ್ಣ ಇಂಟ್ರೊಡಕ್ಷನ್ ಅಬೌಟ್ ದಿಸ್ ಬುಕ್. ಈ ಒಂದು ಪುಸ್ತಕದ ಬಗ್ಗೆ ಒಂದು ಸಣ್ಣ ಮಾಹಿತಿ, ಮಂತ್ರಮಾಂಗಲ್ಯ ಮದುವೆ ಅನ್ನೋ ಒಂದು ಪುಸ್ತಕ. ಸೊ ಈಗ ನಾನು ಈ ಒಂದು ಪುಸ್ತಕನ ಓದಿ ಅದರ ಜೊತೆಗೆ ಕೆಲವೊಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ನನಗೆ ಅನಿಸಿದ್ದು ಒಂದು ಶೇರಿಂಗ್ ಆಗಿರ್ಬೋದು, ಅದನ್ನು ಹೇಳ್ಕೊತೀನಿ. ಸೊ ಈ ಪುಸ್ತಕನ ಓದಿ ಅದರ ಜೊತೆಗೆ ಅದರ ಅರ್ಥ ಹೇಳೋದ್ರ ಜೊತೆಗೆ ನನಗೆ ಅನಿಸಿದ ಕೆಲವೊಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಈ ಮೂಲಕ ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಸೊ ಹಾಗೆ ಈ ವಿಡಿಯೋನ ಮೊದಲನೇ ಬಾರಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ನಿಮ್ಮ ಲೈಕನ್ನು ಶೇರ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ಕಂಪ್ಲೀಟಾಗಿ ನೋಡಾದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಮಂತ್ರ ಮಾಂಗಲ್ಯ ಪುಸ್ತಕ ಏನಿದ್ರ ಬಗ್ಗೆ ಏನಿದೆ ಅಂತಂದರೆ, ನಾವು ಈ ನಡುವೆ ಈ ಕೋವಿಡ್ ಟೈಮಲ್ಲಿ ಸ್ವಲ್ಪ ಈ ಮದುವೆ ಆಡಂಬರಗಳು ಕಡಿಮೆ ಇತ್ತು ಅನ್ನೋದು ಬಿಟ್ಟರೆ, ಬೇರೆ ಸಮಯದಲ್ಲೆಲ್ಲ ಹೆಚ್ಚಾಗಿ ನಾವು ಬೇರೆಯವ್ರನ್ನ ಸಂತೋಷ ಪಡಿಸೋದಕ್ಕೋಸ್ಕರ ನಮ್ಮ ಹಣವನ್ನು ದುಡ್ಡು ವೆಚ್ಚ ಮಾಡಿಕೊಂಡು ಸಮಾರಂಭಗಳನ್ನು ಅಂದರೆ ಮದುವೆ ಸಮಾರಂಭವನ್ನು ಮಾಡಿರೋದುಂಟು. ಸೊ ಈವನ್ ಹಣಕಾಸಿನ ಪರಿಸ್ಥಿತಿಯಲ್ಲಿ ಅಂಥ ಒಳ್ಳೆ ಮಟ್ಟಕ್ಕೆ ಇಲ್ಲದೇ ಇರೋರು ಕೂಡ ಜನ ಸಮಾಜ ಅನ್ನೋ ಒಂದು ಚೌಕಟ್ಟಿಗೆ ಭಯಪಟ್ಟು ತಮ್ಮ ಅಳತೆಗೂ ಮೀರಿ ದುಂದು ವೆಚ್ಚ ಮಾಡಿ ಕಷ್ಟಪಟ್ಟು ಸಾಲ ಮಾಡಿ ಆದ್ರೂ ಮಾಡಿರೋರು ಇದ್ದಾರೆ. ಸೊ ಹಾಗಾಗಿ ಅದೆಲ್ಲ ನಮಗೆ ಯಾವ ರೀತಿ ಉಪಯೋಗ ಆಗುತ್ತಾ? ಇಲ್ಲ. ಸೊ ನಮಗೆ ನಮ್ಮ ಹಣ ವ್ಯಯ ಆಗುತ್ತೆ ವಿನಃ ನಮಗೆ ಬೇರೆ ರೀತಿ ಯಾವುದೇ ಉಪಯೋಗ ಅದರಿಂದ ಇಲ್ಲ ಅನ್ನೋದನ್ನು ಈ ಒಂದು ಪುಸ್ತಕ ಸಾರಿ ಹೇಳುತ್ತೆ. ಸೊ ಇದು ಒಂದು ಸರಳ ಮದುವೆಯನ್ನು ಯಾವ ವಿಧಾನದಲ್ಲಿ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಸೊ ಬನ್ನಿ ಶುರು ಮಾಡೋಣ. ಇದು ಮಂತ್ರಗಳ ಮತ್ತು ಹಲವಾರು ಸಣ್ಣ ನಡವಳಿಕೆ ಸಂಹಿತೆಗಳ ಒಂದು ಸಂಕಲನ. ಮಂತ್ರ ಎಂಬ ಪದ ತನ್ನ ಧ್ವನಿ ಶಕ್ತಿಯ ವಿಶಾಲ ಅರ್ಥದಲ್ಲಿ ಸ್ತೋತ್ರ, ಪ್ರಾರ್ಥನೆ, ಹಾರೈಕೆ ಮೊದಲಾದ ಮಾನವೀಯ ಆಶಯಗಳನ್ನೆಲ್ಲ ಒಳಗೊಳ್ಳುತ್ತದೆ. ನಮ್ಮ ದೇಶದ ಋಷಿಗಳು, ದಾರ್ಶನಿಕರು, ಸಂತರು ರಚಿಸಿದ ಮಂತ್ರ, ಸ್ತೋತ್ರ, ಪ್ರಾರ್ಥನೆಗಳು ಇಲ್ಲಿವೆ. ಇದರೊಡನೆ ಗಂಡು ಹೆಣ್ಣುಗಳಿಗೆ ಮದುವೆ ಮಾಡಿಸುವ ಹಿರಿಯರು ಅವರಿಗೆ ಉಪದೇಶಿಸಬೇಕಾದ ಮಾರ್ಗದರ್ಶಕ ನಡವಳಿಕೆ ಸಂಹಿತೆಯೂ ಇದೆ. ತಮ್ಮ ಜೀವನವು ಮಂಗಳಮಯವಾಗಲೆಂದು ಎಲ್ಲರೂ ನಿತ್ಯವೂ ಈ ಮಂತ್ರಗಳನ್ನು ಧ್ಯಾನಿಸಿ ತಮ್ಮ ತಮ್ಮ ಜೀವನ ಸಂದರ್ಭಗಳಲ್ಲಿ ಅವುಗಳಿಂದ ಹೊಮ್ಮುವ ಅರ್ಥಗಳನ್ನು ಗ್ರಹಿಸಿ ಬದುಕಿನ ಸತ್ಯಾನ್ವೇಷಣೆಯ ಪಥದಲ್ಲಿ ಮುಂದುವರಿಯಬಹುದು. ಇವುಗಳಿಗೆ ಪೂರಕವಾಗಿರುವ ವಿವಾಹ ಸಂಹಿತೆ ಪ್ರತಿ ವಧುವರರಿಗೂ
ನಿರ್ದಿಷ್ಟ ಸಾಮಾಜಿಕ ಮೌಲ್ಯಗಳನ್ನು ಬೋಧಿಸುತ್ತದೆ. ಸೊ ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಅವಾಗೆಲ್ಲ ಈ ಋಷಿ ಮುನಿಗಳು ಮತ್ತು ದಾರ್ಶನಿಕರು, ಸಂತರುಗಳು ರಚಿಸಿದಂಥ ಮಂತ್ರ, ಸ್ತೋತ್ರ, ಪ್ರಾರ್ಥನೆಗಳೇನಿದಾವೆ ಅದರಲ್ಲಿ ಕೆಲವೊಂದಷ್ಟನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಸರಳ ಮದುವೆಗೆ ಎಷ್ಟು ಮಂತ್ರಗಳ ಅವಶ್ಯಕತೆ ಇದೆ ಅಷ್ಟು ಮಾತ್ರ ಇದರಲ್ಲಿ ಇದೆ. ಅದಕ್ಕೆ ಮಿಗಿಲಾಗಿ ಹೆಚ್ಚಾಗಿ ಬೇಡದೇ ಇರೋವಂಥದ್ದೆಲ್ಲ ಇದರಲ್ಲಿ ಅನವಶ್ಯಕವಾಗಿರುವಂಥದ್ದು ಇದರಲ್ಲಿ ಇಲ್ಲ. ಹಾಗೆ ಆವಾಗ ನಮಗೆ ಇವಾಗ ಮದುವೆ ಅಂತ ಬಂದಾಗ ಹಿರಿಯರು ಮದುವೆ ಮಾಡಿಕೊಡ್ತಾ ಇರೋವಂಥ ಗಂಡು ಹೆಣ್ಣಿಗೆ ಕೆಲವೊಂದು ಮಾರ್ಗದರ್ಶನವನ್ನು ಉಪದೇಶ ಮಾಡ್ತಾರೆ ಅವರ ಒಂದು ಅನುಭವದ ಮೇರೆಗೆ. ಸೊ ಅಲ್ಲಿ ಅವರು ಏನು ಹೇಳ್ಕೊಡ್ತಾರೆ, ಏನು ಹೇಳ್ಕೊಡ್ಬೇಕು, ಆ ಒಂದು ಕೆಲವು ಮಾರ್ಗದರ್ಶನಗಳು ಕೂಡ ಈ ಪುಸ್ತಕದಲ್ಲಿ ಒಳಗೊಂಡಿದೆ. ಸೊ ಹಾಗಾಗಿ ಇದೊಂದು ತುಂಬ ಅವಶ್ಯಕವಾದಂಥ ಪುಸ್ತಕ ಎಲ್ಲರಿಗೂ ಅಂತ ಹೇಳ್ಬೋದು. ಮಂತ್ರ ಮಾಂಗಲ್ಯ ಎನ್ನುವುದು ಒಂದು ಪುಸ್ತಕದ ಒಂದು ಸಂಕಲನದ ಹೆಸರು ಮಾತ್ರ ಅಲ್ಲ, ಇದೊಂದು ವಿವಾಹ ವಿಧಾನ. ಸಹಸ್ರಾರು ವರ್ಷಗಳ ಕಾಲ ಯಾವ ಮೌಲ್ಯಗಳನ್ನು ಭಾರತೀಯರು ದೊಡ್ಡದು ಅಂತ ಭಾವಿಸಿ ಆರಾಧಿಸುತ್ತಾ ಬಂದಿದ್ದಾರೋ ಆ ಎಲ್ಲಕ್ಕೂ ಸಂಕೇತಗಳಾಗಿರುವ ಶಕ್ತಿಯನ್ನು ವಧೂವರರು ತಮ್ಮ ಬದುಕಿನ ಅಮೃತ ಮುಹೂರ್ತದಲ್ಲಿ ಈ ಮಂತ್ರಗಳ ಮೂಲಕ, ವಿವಾಹ ಸಂಹಿತೆಯ ಪ್ರತಿಜ್ಞಾ ವಿಧಿಗಳ ಮುಖಾಂತರ ತಮ್ಮ ಚೇತನಕ್ಕೆ ಆಹ್ವಾನಿಸುತ್ತಾರೆ. ಈ ವಿವಾಹ ವಿಧಾನವು ಕ್ರಮೇಣ ವಧೂವರರ ಜೀವನ ವಿಧಾನವೂ ಆಗಬೇಕೆಂಬುದು ಮಂತ್ರ ಮಾಂಗಲ್ಯದ ಮೂಲ ಆಶಯ. ಆದ್ದರಿಂದಲೇ ಈ ಕ್ರಮದಲ್ಲಿ ಮದುವೆಯಾಗುವ ವಧೂವರರು, ಅವರ ಮಾತೃಪಿತೃಗಳು, ಬಂಧು ಮಿತ್ರರು ಕೆಲವು ಕನಿಷ್ಠ ಶಿಸ್ತನ್ನು ಕಡ್ಡಾಯವಾಗಿ ಪರಿಪಾಲಿಸಬೇಕು. ಶಿಸ್ತು ಅಂದ ತಕ್ಷಣ ಅದೊಂದು ಪನಿಷ್ಮೆಂಟ್ ಅಂತ ಅಂದ್ಕೋಬೇಡಿ. ನಾನು ಇದು ಸೇಮ್ ಸೆಂಟೆನ್ಸ್ನ ನನ್ನ ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ. ಡಿಸಿಪ್ಲಿನ್ ಅಥವಾ ಶಿಸ್ತು ಅಂತ ಏನು ಹೇಳ್ತೀವಿ ಅದು ಯಾವತ್ತೂ ಪನಿಷ್ಮೆಂಟ್ ಅಲ್ಲ. ನಾವು ರೂಢಿಸಿಕೊಳ್ಳುವಂಥ ಕೆಲವು ಅಭ್ಯಾಸಗಳು, ನಮ್ಮ ಜೀವನ ಶೈಲಿ ಚೆನ್ನಾಗಿರಬೇಕು ಅಂದಾಗ ಕೆಲವೊಂದು ನಿಯಮಗಳನ್ನು ನಮಗೆ ನಾವೇ ಹಾಕ್ಕೊಳ್ಬೇಕಾಗತ್ತೆ. ಅದನ್ನು ನಾವು ಶಿಸ್ತಾಗಿ ಪಾಲಿಸಬೇಕಾಗತ್ತೆ. ಸೊ ಆಗ ನಮ್ಮ ಜೀವನ ಕೆಲವೊಂದು ಅಡೆತಡೆಗಳನ್ನು ದಾಟಿ ಬದುಕು ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ. ಸೊ ಮಂತ್ರ ಮಾಂಗಲ್ಯ ಸರಳ ವಿವಾಹ ವಿಧಿಯೆಂದೇ ರೂಪಿಸಿರುವುದರಿಂದ ಈ ವಿವಾಹದ ಯಾವೊಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಕೂಡದು. ಇದು ಇದರ ಮೊದಲ ಕಂಡೀಷನ್. ಅದನ್ನು ಶಿಸ್ತು ಅಂತ ಇವಾಗ ನಾನು ಹೇಳಿದ್ನಲ್ಲ ಅದು. ಸೊ ನಾವು ಈ ಪುಸ್ತಕದ ಒಂದು ಮುಖ್ಯ ಉದ್ದೇಶನೇ ಆಡಂಬರ ಇಲ್ಲದೆ ಮದುವೆಯನ್ನು ಮಾಡಬೇಕು ಅನ್ನೋದು. ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಬಾರದು ಅಂತ ಹೇಳ್ತಾರೆ. ಯಾವ ರೂಪದಿಂದಲೂ ಪ್ರತ್ಯಕ್ಷವಾಗಲಿ ಅಥವಾ ಪರೋಕ್ಷವಾಗಲಿ ವರದಕ್ಷಿಣೆಯನ್ನಾಗಲಿ ವಧುದಕ್ಷಿಣೆಯನ್ನಾಗಲಿ ಯಾರೂ ಸ್ವೀಕರಿಸಬಾರದು. ವಧೂವರರನ್ನ ಆತ್ಮಗೌರವವಿಲ್ಲದ ಮೃಗಗಳನ್ನಾಗಿ ಪರಿಗಣಿಸುವ ಈ ದುಡ್ಡಿನ ದಲ್ಲಾಳಿ ವ್ಯವಹಾರ ಮಂತ್ರ ಮಾಂಗಲ್ಯದಲ್ಲಿ ಸಂಪೂರ್ಣ ನಿಷೇಧಿಸಲಾಗಿದೆ. ಹೆಣ್ಣು ಭ್ರೂಣ ಹತ್ಯೆಯಿಂದ ಹಿಡಿದು ಮದುವೆ ಮಾಡಿಕೊಂಡು ಹೆಣ್ಣು ಮಗಳನ್ನು ಬೆಂಕಿ ಹಚ್ಚಿ ಸುಡುವ ಪರಮ ಪಾತಕಗಳವರೆಗೂ ಕಾರಣವಾಗಿರುವ ಈ ದುಡ್ಡಿನ ದಲ್ಲಾಳಿ ವ್ಯವಹಾರದಲ್ಲಿ ಭಾಗಿಗಳಾಗಿರುವ ಹಿರಿಯರು ಮಂತ್ರೋಪದೇಶಕ್ಕೂ ಪ್ರತಿಜ್ಞಾ ವಿಧಿ ಉಪದೇಶಕ್ಕೂ ವಧೂವರರು ಮಂತ್ರೋಚ್ಚಾರಕ್ಕೂ ಪ್ರತಿಜ್ಞೆ ತೆಗೆದುಕೊಳ್ಳಲು ಅನರ್ಹರಾಗಿರುತ್ತಾರೆ. ಅವಾಗೆಲ್ಲ ಇದು ತುಂಬ ಜಾಸ್ತಿ ಇತ್ತಲ್ಲ, ಭ್ರೂಣ ಹತ್ಯೆ ಮತ್ತು ವರದಕ್ಷಿಣೆಗೋಸ್ಕರ ಹೆಣ್ಮಕ್ಳನ್ನ ಸಾಯಿಸೋದು ಇದೆಲ್ಲ. ಸೊ ಹಾಗಾಗಿ ಅಂಥ ಒಂದು ಕಾರ್ಯದಲ್ಲಿ ಭಾಗಿಗಳಾಗಿದ್ರೂ ಕೂಡ ಅವರು ಇದಕ್ಕೆ ಅನರ್ಹರಾಗ್ತಾರೆ ಅನ್ನೋ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಹಾಗೆ ಈಗ ಮತ್ತೆ ಇನ್ನೊಂದೇನೆಂದರೆ, ವರದಕ್ಷಿಣೆ ಆಗಲಿ ವಧುದಕ್ಷಿಣೆ ಆಗಲಿ, ವರದಕ್ಷಿಣೆ ಯಾಕೆ ಕೊಡ್ತಾ ಇದ್ದೀನಿ ಅಥವಾ ವಧುದಕ್ಷಿಣೆ ಯಾಕೆ ಕೊಡ್ತಾ ಇದ್ದೀನಿ ಅಂತ ಹೇಳದೇ ಇದ್ರೂ ಇಂಡೈರೆಕ್ಟಾಗಿ ಈಗ ನಾನು ಏನು ಕೊಟ್ಟಿಲ್ಲ ಅಂದರೆ ಏನು ಅನ್ಕೊತಾರೋ ಅನ್ನೋ ಯೋಚನಾ ಮನೋಭಾವ ಇರೋರು ಕೊಡಲೇಬೇಕು ಏನಾದರೂ ಅನ್ನೋ ರೀತಿ, ನಾನಿಷ್ಟು ಕೊಡ್ತಾ ಇದ್ದೀನಿ, ಈ ಒಂದು ಐಟಮ್ ಕೊಡ್ತಾ ಇದ್ದೀನಿ, ಏನೋ ಒಂದು ಅವ್ರಿಗೆ ಏನಾದರೂ ಒಂದು ಕೊಟ್ಟಿದ್ದೀನಿ ಅಂತ ಅವರು ಹೇಳ್ಕೋಬೇಕು ಮುಂದೆ ಸೊಸೈಟಿಯಿಂದ. ಸೊ ಆ ಒಂದು ಕಾರಣಕ್ಕಾದರೂ
ಕೊಡೋರಿದ್ದಾರೆ, ವರದಕ್ಷಿಣೆ ಅದನ್ನೇ ಇಲ್ಲಿ ಹೇಳಿರೋದು. ಪ್ರತ್ಯಕ್ಷವಾಗಿ ಆದರೂ ಸರಿ, ಪರೋಕ್ಷವಾಗಾದರೂ ಸರಿ ಇದು ಆಗಬಾರ್ದು. ಈ ರೀತಿ ಕೊಡೋದು ತಗೊಳ್ಳೋದು ಏನೂ ಇರಬಾರ್ದು. ಅದನ್ನೇ ಈ ಮಂತ್ರ ಮಾಂಗಲ್ಯದ ಮತ್ತೊಂದು ಶಿಸ್ತು ಅಂತ ಹೇಳ್ತಾರೆ. ಮಂತ್ರ ಮಾಂಗಲ್ಯ ವಿವಾಹವು ಗುರು ಹಿರಿಯರ ಮತ್ತು ಬಂಧು ಬಾಂಧವರ ಸಮ್ಮುಖದಲ್ಲಿ ನಡೆಯುವ ಪವಿತ್ರ ವಿಧಿಯಾದುದರಿಂದ ಎರಡೂ ಕಡೆಯಿಂದ ಒಟ್ಟು 200 ಜನರನ್ನು ಮೀರದಂತೆ ಆಹ್ವಾನಿಸಬೇಕು. ಸಂಪ್ರದಾಯದಂತೆ ಇದ್ದ ಬದ್ದವರನ್ನೆಲ್ಲ ಆಹ್ವಾನಿಸಿ ದೊಂಬಿ ಎಬ್ಬಿಸುವುದು ಮಂತ್ರ ಮಾಂಗಲ್ಯದ ಪಾವಿತ್ರ್ಯವನ್ನು, ಗಾಂಭೀರ್ಯವನ್ನು ಸಂಪೂರ್ಣ ನಾಶ ಮಾಡುತ್ತದೆ. ಗಂಡನ ಕುಟುಂಬದವರು, ಹೆಣ್ಣಿನ ಕುಟುಂಬದವರು ತಮ್ಮ ನಿಜವಾದ ಶ್ರೇಯಾಕಾಂಕ್ಷಿಗಳನ್ನು ಮಾತ್ರ ಕರೆದರೆ ಅದು 100ರ ಮಿತಿಯನ್ನು ಖಂಡಿತ ಮೀರುವುದಿಲ್ಲ. ಮತ್ತೊಂದು ನಿಯಮ ಅಥವಾ ಶಿಸ್ತು ಏನು ಅಂದರೆ, ಈ ಮದುವೆಗೆ 200ಕ್ಕಿಂತ ಹೆಚ್ಚು ಜನವನ್ನ ನಾವು ಇನ್ವೈಟ್ ಮಾಡಬಾರ್ದು. ನಮಗೆ ತುಂಬ ಹಿತೈಷಿಗಳಾಗಿರೋರನ್ನು ಮಾತ್ರ ನಾವು ಕರಿಬೇಕು. ಅಂದರೆ ನಮ್ಮ ಒಂದು ಫಸ್ಟ್ ಫ್ಯಾಮಿಲಿ ಸರ್ಕಲ್ ಅಂತ ಏನು ಹೇಳ್ತೀವಿ ಅದು. ಸೊ ನಮಗೆ ಯಾರು ಒಳ್ಳೆಯದನ್ನು ಬಯಸ್ತಾರೋ, ನಮ್ಮ ಹಿತವನ್ನು ಯಾರು ಬಯಸ್ತಾರೋ ಅವರನ್ನ ನಾವು ಕರೆದ್ರೆ ಅವರ ಒಂದು ಮನಸ್ಪೂರ್ವಕ ಆಶೀರ್ವಾದ ಸಿಗುತ್ತೆ. ಅದೇ ಸಾಕು ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ. ನಾನು ಒಂದು ನಾನು ಎಷ್ಟು ಜನನ ಕರೆದಿದ್ದೀನಿ, ನಾನು ಅಷ್ಟು ಜನನ ಕರೆದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರನೂ ಕೆಲವರು ತುಂಬ ಜನನ ಇನ್ವೈಟ್ ಮಾಡಿರ್ತಾರೆ. ಇಟ್ ಇಸ್ ಆಲ್ ಓನ್ಲಿ, ಅದೆಲ್ಲ ತುಂಬ ಒಂದು ತೋರಿಕೆ ಅಂತ ಹೇಳ್ಬೋದು ಅಷ್ಟೇ. ಅದನ್ನು ಹೊತ್ತು ನಿಮ್ಮ ಮದುವೆಗೆ ಬರ್ತಾರೆ, ನೀವು ಕೊಡೋ ಒಂದು ಏನಂತಾರೆ ಔತಣ ಆಗಿರ್ಬೋದು ಅಥವಾ ನೀವು ಮಾಡೋ ಉಪಚಾರವಾಗಿರ್ಬೋದು, ಅದನ್ನು ತಗೊಂಡು ಹೊರಟೋಗ್ತಾರೆ. ಆದರೆ ಅದಾದ ಮೇಲೆ ನಮ್ಮ ಜೊತೆ ನಮ್ಮ ಜೀವನದಲ್ಲಿ ಆಗು ಹೋಗುಗಳೇನಿದ್ದಾವೆ ಅದರ ಭಾಗಿಗಳಾಗಿ ಯಾರು ನಮ್ಮ ಜೊತೆ ಸ್ಪಂದಿಸ್ತಾರೆ ಅವರು ತುಂಬ ಮುಖ್ಯ ಆಗ್ತಾರೆ. ಹಾಗಾಗಿ ನಿಮ್ಮ ಒಂದು ಬೌಂಡ್ರಿಯನ್ನು ಹಾಕ್ಕೊಂಡು ಅಂಥ ಜನನ ಮಾತ್ರ ನೀವು ಕರೆದು ಮದುವೆಯನ್ನು ಮಾಡೋದು ಉತ್ತಮ ಅಂತ ಈ ಮೂಲಕ ತಿಳಿಸ್ತಾ ಇದ್ದಾರೆ. ಮಂತ್ರ ಮಾಂಗಲ್ಯದ ಮದುವೆಯಲ್ಲಿ ಉಡುಗೊರೆಗಳು ನಿಷಿದ್ಧ. ಇದು 4ನೇದು. ಉಡುಗೊರೆಯನ್ನು ತಗೊಳ್ಳೋದು ಮಾಡಬಾರ್ದು, ಕೊಡೋದು ಇಲ್ಲ. ಅಂದರೆ ಬರೋರು ಕೂಡ ಉಡುಗೊರೆಯನ್ನು ಕೊಡಬಾರ್ದು ಅಂತ. ಯಾರು ಯಾವಾಗ ಬೇಕಾದರೂ ವಿವಾಹದ ಸವಿ ನೆನಪಿಗೆ ವಧೂವರರಿಗೆ ಉಡುಗೊರೆಗಳನ್ನು ಕೊಡಬಹುದು ಅಥವಾ ಅವರಿಂದ ತೆಗೆದುಕೊಳ್ಳಬಹುದು. ಆದರೆ ಮದುವೆ ಸಂದರ್ಭದಲ್ಲಿ ವಿವಾಹ ವೇದಿಕೆಯ ಬಳಿ ಎಲ್ಲರೆದುರು ತಮ್ಮ ತಮ್ಮ ಉಡುಗೊರೆಗಳನ್ನು ತಂದು ಗುಡ್ಡೆ ಹಾಕಿ ತಮ್ಮ ಶ್ರೀಮಂತಿಕೆ ಮತ್ತು ಔದಾರ್ಯಗಳನ್ನು ಸಾರ್ವಜನಿಕ ಪ್ರದರ್ಶನ ಮಾಡಲು ಯಾರಿಗೂ ಅವಕಾಶ ಇರಲೇ ಕೂಡದು. ಉಡುಗೊರೆ ಕೊಡಲೇಬೇಕು ಅಂತ ಅನ್ಸಿದ್ರು ಅವರು ನಿಮಗೆ ಪ್ರತ್ಯೇಕವಾಗಿ ಸಿಗ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ನಿಮಗೆ ಏನು ಕೊಡಬೇಕು ಅಂತ ಅನ್ಸುತ್ತೋ ಅದನ್ನು ಆ ಗಂಡು ಹೆಣ್ಣಿಗೆ ಉಡುಗೊರೆಯಾಗಿ ಕೊಡಿ. ಅದನ್ನು ಬಿಟ್ಟು ಎಲ್ಲರೆದ್ರಿಗೂ ನಾನು ನನ್ನ ಅಂತಸ್ತೇನಿದೆ ಅಥವಾ ನನ್ನ ಒಂದು ಅದಕ್ಕೆ ಅವರು ಒಂಥರ ಪ್ರೆಸ್ಟೀಜ್ ಅಂತಲೇ ಹೇಳ್ಕೊತಾರೆ ಕೆಲವರು. ಸೊ ಅದೇನಿದೆ ಅದನ್ನು ನಾನು ಎಲ್ಲರಿಗೂ ತೋರಿಸ್ಕೋಬೇಕು, ನನ್ನ ಒಂದು ಲೆವೆಲನ್ನು ತೋರಿಸ್ಕೋಬೇಕು ಅಂತ ತುಂಬ ಜನ ಎಲ್ಲರ ಮುಂದೆ ಅದನ್ನು ಕೊಟ್ಟು ನಾನು ಕೊಡ್ತಾ ಇದ್ದೀನಿ, ನಾನು ಇದನ್ನು ಕೊಡ್ತಾ ಇದ್ದೀನಿ ಅಂತ ಶೋ ತೋರಿಸ್ಕೊಳ್ಳೋ ಅಂತ ಒಂದು ಜನರು ಇರ್ತಾರೆ. ಸೊ ಹಾಗಾಗಿ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಉಡುಗೊರೆಯನ್ನು ಕೊಡೋದು ಅವಶ್ಯಕತೆ ಇಲ್ಲ. ಮಂತ್ರ ಮಾಂಗಲ್ಯ ವಿವಾಹಕ್ಕೆ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ಯಾವುವೂ ಇಲ್ಲ. ಇಡೀ ಮನುಷ್ಯನ ಜೀವಿತ ಕಾಲವೇ ಬದುಕಿನ ಸಾರ್ಥಕಕ್ಕಾಗಿ ಒದಗಿರುವ ಸುಮುಹೂರ್ತವೆಂದು ಪರಿಗಣಿಸುವ ಮಂತ್ರ ಮಾಂಗಲ್ಯವು ಅದರೊಳಗೂ ಸುಮುಹೂರ್ತ ಹುಡುಕುವುದನ್ನು ತಿರಸ್ಕರಿಸುತ್ತದೆ. ಆದ್ದರಿಂದ ವಧೂವರರಿಗೆ ಸಂಬಂಧಪಟ್ಟ ಗುರು ಹಿರಿಯರು ಸೇರಿ ತಮ್ಮೆಲ್ಲರಿಗೂ ಅನುಕೂಲವಾದ ದಿನಾಂಕ ಮತ್ತು ಸಮಯವನ್ನು ಪರಿಗಣಿಸಿ ಕಾಲ ನಿಶ್ಚಯ ಮಾಡಬೇಕು. ಸೊ ನಾರ್ಮಲಿ ಜಾತಕ ನೋಡೋದು, ಟೈಮ್ ನೋಡೋದು ಇದು ತುಂಬ ಮಾಡ್ತಾರಲ್ಲ. ಒಂದಷ್ಟು ಕಾಲದಲ್ಲಿ ಇದಿರಲಿಲ್ಲ, ಆದರೆ ಮತ್ತೆ ಈಗೀಗ ತುಂಬ ಕಾಣಿಸ್ಕೊತಾ ಇದೆ. ಜಾತಕಕ್ಕೆ ತುಂಬ ಪ್ರಾಮುಖ್ಯತೆ ಕೊಡೋದು, ಹುಟ್ಟಿದ ಗಳಿಗೆ ನೋಡೋದು, ಎಲ್ಲ ಟೈಮ್ ಮ್ಯಾಚ್ ಆಗುತ್ತಾ ನೋಡೋದು, ವಧುವರರಿಗೆ ಜಾತಕ ಕೂಡ ಬರುತ್ತಾ ನೋಡೋದು.
ಇದು ಎಷ್ಟೋ ಜನ ಈ ಜಾತಕ ನೋಡದೆ ಮದುವೆ ಆಗಿರೋರು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಏನು ಜಾತಕನ ನೋಡಿ ಎಲ್ಲ ಮ್ಯಾಚ್ ಆಗಿದೆ, ಎಲ್ಲ ಚೆನ್ನಾಗಿದೆ ಅಂತ ಮದುವೆ ಆಗಿರೋರ್ದು ಜೀವನ ಚೆನ್ನಾಗಿಲ್ಲ. ಸೊ ಈ ರೀತಿ ತುಂಬ ಉದಾಹರಣೆಗಳು ಎಲ್ಲರೂ ಕಣ್ಮುಂದೆ ಸಿಕ್ಕಿರುತ್ತೆ. ಹಾಗಾಗಿ ಈ ಜಾತಕ, ಟೈಮು ಇದೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಬರೋದಿಲ್ಲ. ನಾವು ಅಂದರೆ ಮದುವೆ ಆಗ್ತಾ ಇರುವಂಥ ಹುಡುಗ ಹುಡುಗಿ ಇರ್ತಾರೆ, ಅವರ ಮನಸ್ಸು ಒಂದಾಗೋದು ಮುಖ್ಯ. ಹಾಗಾಗಿ ಈ ಟೈಮ್ ಎಲ್ಲ ನೋಡಬಾರ್ದು ಇದರಲ್ಲಿ ಅಂತ ಹೇಳ್ತಾರೆ. ಮುಖ್ಯವಾಗಿ ನಮ್ಮ ಆ ಒಂದು ಮದುವೆ ಯಾವಾಗ ಮಾಡಬೇಕು ಅನ್ನೋದು, ಆ ಟೈಮನ್ನು ಹೇಗೆ ಡಿಸೈಡ್ ಮಾಡ್ತೀವಿ ಅಂದರೆ, ಎರಡೂ ಫ್ಯಾಮಿಲಿ ಯಾವಾಗ ಅವ್ರಿಗೆ ಅವೈಲಬಿಲಿಟಿ ಇರುತ್ತೋ ಇಬ್ಬರು ಮಾತಾಡಿಕೊಂಡು ಆ ಒಂದು ಟೈಮನ್ನು ಡಿಸೈಡ್ ಮಾಡಬೇಕೇ ವಿನಃ ಜಾತಕ ಇದೆಲ್ಲ ಬೇಡ ಅಂತ. ಮಂತ್ರ ಮಾಂಗಲ್ಯ ಮದುವೆಯಲ್ಲಿ ಈ ಪುಸ್ತಕದಲ್ಲಿ ಸೂಚಿಸಿರುವ ಮಂತ್ರ ಮತ್ತು ಪ್ರತಿಜ್ಞಾ ವಿಧಿಗಳ ಉಪದೇಶವಲ್ಲದೆ ಇನ್ನಾವುದೇ ಶಾಸ್ತ್ರಾಚಾರಗಳನ್ನಾಗಲಿ ಜೋಯಿಸರಿಂದ ಜಾತಕಾದಿಗಳನ್ನು ನೋಡಿಸುವುದೇ ಆಗಲಿ ನಿಷಿದ್ಧ. ಹೇಳಿದ್ನಲ್ಲ, ಸೊ ಇದು ಜಾತಕ ತೋರಿಸೋದಿಲ್ಲ, ಇದರಲ್ಲಿ ನಿಷಿದ್ಧ. ಜಾತಿ, ಪದ್ಧತಿ, ಸ್ತ್ರೀ ಅಸಮಾನತೆ, ಅಸ್ಪರ್ಶತೆ ಮೊದಲಾದ ಅನಿಷ್ಟಗಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣವಾಗಿರುವ ಈ ಶಾಸ್ತ್ರಾಚಾರಗಳಿಂದ ಭಾರತೀಯರನ್ನು ವಿಮುಕ್ತಗೊಳಿಸುವುದೇ ಮಂತ್ರ ಮಾಂಗಲ್ಯದ ಮೂಲ ಉದ್ದೇಶ. ಕೇಳಿದ್ರಲ್ಲ, ಇದೆ ಈಗ ನಾನೇನು ಹೇಳಿದ್ನೋ ಅದು. ಜಾತಕ, ಟೈಮು ಅಂತೆಲ್ಲ ನೋಡೋದು ಇದರಲ್ಲಿ ನಿಷಿದ್ಧ. ಹಾಗಾಗಿ ಅದನ್ನು ಎಂಟರ್ಟೈನ್ ಮಾಡೋ ಹಾಗಿಲ್ಲ. ಇದರಲ್ಲಿ ಈ ಪುಸ್ತಕದಲ್ಲಿ ಕೆಲವೊಂದಷ್ಟು ಮಂತ್ರಗಳನ್ನು ಕೊಟ್ಟಿದ್ದಾರೆ. ಆ ಮಂತ್ರಗಳನ್ನು ಓದಿ ಅದರ ಪ್ರಕಾರ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾನು ಆಮೇಲೆ ತೋರಿಸ್ತೀನಿ. ಸೊ ಇನ್ನೊಂದೇ ಏನು ಹೇಳ್ತಾರೆ ಅಂದರೆ, ಮಂತ್ರ ಮಾಂಗಲ್ಯ ವಿವಾಹಕ್ಕೆ ಬೇಕಾದ ಏರ್ಪಾಡುಗಳು, ಏನೇನು ಏರ್ಪಾಡಬೇಕು, ಇದಕ್ಕೆ ಏನೇನು ತಯಾರಿ ಮಾಡ್ಕೋಬೇಕು ಅಂತ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಮುಂಚೆ ಇಲ್ಲಿ ಹಿರಿಯರು ಏನು ಹೇಳ್ತಾರೋ ವಧುವರರಿಗೆ, ಅದನ್ನು ವಧುವರರು ಹೇಳಬೇಕು ಮಂತ್ರನ. ಅಂದರೆ ಇಲ್ಲಿ ಕೆಲವೊಂದು ಮಂತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಈ ಮಂತ್ರಗಳನ್ನು ಓದ್ತಾರೆ, ಹಿರಿಯರು ಇರ್ತಾರೆ ಇಬ್ಬರು, ಎರಡು ಕಡೆನೂ, ಅಂದರೆ ಹುಡುಗಿ ಕಡೆಯಿಂದ ಇರುವಂಥ ತಂದೆ ತಾಯಿ, ಹುಡುಗನ ಕಡೆ ತಂದೆ ತಾಯಿ, ಅಥವಾ ಅವರ ಜಾಗದಲ್ಲಿ ಬೇರೆ ಹಿರಿಯರು ಯಾರಿದ್ದಾರೋ ಅವರಿಬ್ಬರು. ಸೊ ಅವರು ಈ ಮಂತ್ರಗಳನ್ನು ಓದ್ತಾರೆ. ಅದನ್ನು ವಧು ಇಬ್ಬರೂ ರಿಪೀಟ್ ಮಾಡಬೇಕು, ಪುನರುಚ್ಚಾರಣೆ ಮಾಡಬೇಕು. ಅದಾದಮೇಲೆ ಅರ್ಥಗಳನ್ನು ಹಿರಿಯರು ಎಲ್ಲರಿಗೂ ಕೇಳುವಂತೆ ಹೇಳಬೇಕಾಗತ್ತೆ ವೇದಿಕೆಯಲ್ಲಿ ಇರುವಂಥ ಜನರಿಗೆ. ಸೊ ಮಂತ್ರಮಾಂಗಲ್ಯದ ಪ್ರಕಾರ ಮದುವೆಗೆ ಒಂದು ಚಿಕ್ಕ ವೇದಿಕೆ ಸಾಕು. ವೇದಿಕೆ ಅಂದರೆ ಮದುವೆ ಮಂಟಪನೇ ಅಂತ ಅಲ್ಲ, 200 ಜನ ಸಮ್ಮುಖದಲ್ಲಿ ನಡೆಯುವ ಸಮಾರಂಭ ಆದ್ದರಿಂದ ಅಷ್ಟು ಜನರಿಗೂ ಕಾಣುವಂಥ ಒಂದು ಎತ್ತರದ ಜಾಗ. ಸೊ ಇವಾಗ ಈ ಊರಿನ ಕಡೆ ಆದರೆ ಅರಳಿಕಟ್ಟೆ ಇರುತ್ತೆ. ಸೊ ಆ ಅರಳಿಕಟ್ಟೆಯಲ್ಲೇ ಮಾಡ್ಕೋಬಹುದು. ಆ ರೀತಿ ಮನೆಗಳಲ್ಲೇ ನಿಮಗೆ ಹಾಲಲ್ಲೇ ಆ ರೀತಿ ಒಂದು, ಅಥವಾ ಮನೆ ಮುಂದೆ ಕೆಲವೊಬ್ಬರು ಜಾಗ ಬಿಟ್ಟಿರ್ತಾರೆ, ಆ ಥರ. ಸೊ 200 ಜನ ಇರುವಂಥ ಒಂದು ಜಾಗ ಅಷ್ಟಿದ್ರೆ ಸಾಕು. ಒಂದು ಎತ್ತರದ ಅಂದರೆ ಏನು ಹೇಳ್ತಾರೆ, ಸ್ಟೇಜ್ ಅಂತೀವಲ್ಲ, ಸೊ ಆ ಸ್ಟೇಜ್ ಒಂದು ಬೇಕು. ಕೂತಿರೋ ಎಲ್ಲ ಜನಕ್ಕೂ ಕಾಣೋ ರೀತಿ, 200 ಜನಕ್ಕೆ ಕಾಣಿಸೋ ರೀತಿ ಅಷ್ಟಿದ್ರೆ ಸಾಕು ವ್ಯವಸ್ಥೆ ಅಂತ. ಸೊ ಚಿಕ್ಕ ಚಿಕ್ಕ ಪಾರ್ಟಿ ಹಾಲ್ಸ್ ಇರುತ್ತಲ್ಲ, ಆ ಥರ. ಆಮೇಲೆ ಓಕೆ, ಸೊ ಇದಾದ್ಮೇಲೆ ಏನು ಮಾಡಬೇಕು, ಆ ಒಂದು ಸ್ಟೇಜಲ್ಲಿ ನಾವು 4 ಮಹಾಪುರುಷರುಗಳ ಫೋಟೋಗಳನ್ನು ಇಡಬೇಕು. ಅಂದರೆ ಇದು ಆಧ್ಯಾತ್ಮಿಕ ಸಾಕ್ಷಿಗೋಸ್ಕರ. ಯಾರು ಅಂತಂದರೆ ಶ್ರೀರಾಮಚಂದ್ರ, ಸೀತಾದೇವಿ ಇವರ ಒಂದು ಫೋಟೋ ಇರಬೇಕಾಗತ್ತೆ. ಹಾಗೆ ಆಧುನಿಕ ಆದರ್ಶ ದಂಪತಿಗಳೆಂದು ಪರಿಗಣಿಸಿರುವ ಶ್ರೀರಾಮಕೃಷ್ಣ ಪರಮಹಂಸರು ಮತ್ತು ಮಹಾಮಾತೆ ಶಾರದಾದೇವಿ, ಸೊ ಇವರ ಫೋಟೋಗಳನ್ನು ಇಡಬೇಕಾಗತ್ತೆ ಸ್ಟೇಜ್ ಮೇಲೆ. ಇದರೊಡನೆ ನೀವು ಇನ್ನಾವುದೇ ದಂಪತಿಗಳನ್ನು ಆದರ್ಶವೆಂದು ಪರಿಗಣಿಸಿದಲ್ಲಿ ಅದನ್ನು ಇಡಬಹುದು. ನಿಮಗೆ ನಿಮ್ಮ ತಂದೆ ತಾಯಿಯೇ ಆದರ್ಶ ದಂಪತಿ ಅನಿಸಿದ್ರೆ ಅವ್ರ ಫೋಟೋನು ಕೂಡ ಅಲ್ಲಿ ಇಡಬಹುದು. ಅಥವಾ ಬೇರೆ ಯಾರಾದರೂ ಫ್ರೆಂಡ್ಸಲ್ಲೋ ಇನ್ಯಾರೋ ಹಿರಿಯರೋ
ನಿಮಗೆ ಯಾವ ದಂಪತಿ ಆದರ್ಶ ದಂಪತಿ ಅಂತ ಅನ್ಸುತ್ತೋ ಅವ್ರ ಫೋಟೋ ಕೂಡ ಬೇಕಾದ್ರೆ ನೀವು ಇಟ್ಕೋಬಹುದು. ಇದರ ಮುಂದೆ ಹಣ್ಣು ಹೂಗಳು ಇರುವಂಥ ತಟ್ಟೆನಲ್ಲಿ ವಧು ವರ ಧರಿಸಬೇಕಾಗುವಂಥ ಮಾಂಗಲ್ಯ. ಸೊ ಆ ಮಾಂಗಲ್ಯವನ್ನ ಇಟ್ಟು ಆ ಮಹಾಪುರುಷರ ಕೃಪಾಶೀರ್ವಾದಕ್ಕಾಗಿ ಅದನ್ನು ಅವರಿಗೆ ಸಮರ್ಪಿಸಿ 2 ಹಣತೆಗಳನ್ನು ಹಚ್ಚಿ ದೀಪ ಬೆಳಗಿಸಲಾಗುತ್ತದೆ. ಸೊ ಅಲ್ಲಿ ಮಾಂಗಲ್ಯ ಇಟ್ಟು ಅವ್ರ ಮುಂದೆ ದೀಪ ಹಚ್ಚಬೇಕು. ವೇದಿಕೆಯ ಬಲಭಾಗದಲ್ಲಿ ಕುರ್ಚಿಗಳನ್ನು, ಎಡಭಾಗದಲ್ಲಿ 3 ಕುರ್ಚಿಗಳನ್ನು ಇಡಬೇಕು. ಸೊ ಏನಕ್ಕಂದ್ರೆ ಅಲ್ಲಿ ಬಲಗಡೆ ಹೆಣ್ಣಿನ ಜೊತೆ ಅವರ ಹಿರಿಯರು ಅಂದ್ರೆ ತಂದೆ ತಾಯಿ ಅಥವಾ ಅವರ ರಿಪ್ಲೇಸ್ಮೆಂಟ್, ಇಲ್ಲಿ ಗಂಡು ಮತ್ತು ಅವರ ತಂದೆ ತಾಯಿ ಮತ್ತೆ ಅವರ ರಿಪ್ಲೇಸ್ಮೆಂಟ್, 2 ಕಡೆ 3 ಚೇರನ್ನ ಇಟ್ಟು ಅವರನ್ನ ಕೂರಿಸ್ಬೇಕು. ಅದಾದ್ಮೇಲೆ ಮಂತ್ರ ಮತ್ತು ಪ್ರತಿಜ್ಞಾ ವಿಧಿ ಉಪದೇಶ ಮಾಡುವ ಹಿರಿಯರು ವೇದಿಕೆಯ ಮೇಲೆ ಬಂದು ಮಂತ್ರ ಮಾಂಗಲ್ಯದ 2 ಪುಸ್ತಕಗಳನ್ನು ವಧುವರರಿಗೆ ಕೊಡ್ಬೇಕಾಗತ್ತೆ. ಅವರು ಮಂತ್ರನ ಉಪದೇಶ ಮಾಡಬೇಕು. ಮಂತ್ರ ಅಥವಾ ಪ್ರತಿಜ್ಞಾ ವಿಧಿ ಉಪದೇಶ ಮಾಡುವ ಹಿರಿಯರು ಅಂತ ಅಲ್ಲಿ ತಂದೆ ತಾಯಿಯೇ ಮಾಡ್ಬೋದು ಅದನ್ನ, ಅಥವಾ ಇನ್ನು ಬೇರೆ ಯಾರಾದ್ರೂ ಹಿರಿಯರು ಅದನ್ನ ಓದೋರು ಇದ್ರೆ ಮಾಡ್ಬೋದು. ಸೊ ಅವರು ಮಂತ್ರನ ಓದಿದ್ರೆ ಅದನ್ನ ವಧುವರರು ರಿಪೀಟ್ ಮಾಡ್ತಾರೆ. ಆಮೇಲೆ ಆ ಹಿರಿಯರು ಅದಕ್ಕೆ ಅರ್ಥವನ್ನ ಎಲ್ಲರಿಗೂ ಕೇಳೋ ರೀತಿ ಹೇಳ್ತಾರೆ. ಇದು ಪ್ರೊಸೀಜರ್. ಸೊ ಅದಾದ್ಮೇಲೆ ವರನ ಕೈಯಲ್ಲಿ ಇರುವಂತ ಪುಸ್ತಕ ತಗೊಂಡು ಮಂತ್ರ ಮತ್ತು ಪ್ರತಿಜ್ಞಾ ವಿಧಿಗಳ ಉಪದೇಶವನ್ನು ಪ್ರಾರಂಭಿಸುವುದು. ಅವರು ಉಪದೇಶಿಸುವ ಸಮಯದಲ್ಲಿ ವಧುವರರಿಬ್ಬರು ಎದ್ದು ಒಟ್ಟಿಗೆ ನಿಂತು ಒಂದೇ ಪುಸ್ತಕವನ್ನ ಇಬ್ಬರೂ ನೋಡಿಕೊಳ್ಳುತ್ತಾ ಅವರು ಹೇಳಿಕೊಟ್ಟದ್ದನ್ನ ಅಲ್ಲಿ ನೆರೆದಿರುವ ಗುರು ಹಿರಿಯರಿಗೆ ಬಂಧು ಮಿತ್ರರಿಗೂ ಸ್ಪಷ್ಟವಾಗಿ ಕೇಳುವಂತೆ ಪುನರುಚ್ಚರಿಸಬೇಕು. ನಾನು ಹೇಳಿದ್ನಲ್ಲ ಅದನ್ನೇ. ಸೊ ಅದೆಲ್ಲ ಆದಮೇಲೆ ಅವ್ರೇನ್ ಮಾಡ್ತಾರೆ, ಎಲ್ಲರಿಗೂ ನಮಸ್ಕಾರ ಮಾಡಿ ಮಂತ್ರ ಎಲ್ಲ ಮುಗ್ದಾದ್ಮೇಲೆ ಮಾಂಗಲ್ಯ ಧಾರಣೆಯನ್ನ ಮಾಡ್ತಾರೆ. ಸೊ ಅದಾದ್ಮೇಲೂ ಕೂಡ ಕೆಲವೊಂದು ಶಿಸ್ತು ಅಥವಾ ನಿಯಮಗಳಿದಾವೆ ಈ ಒಂದು ಮಂತ್ರ ಮಾಂಗಲ್ಯದು. ಏನಂದ್ರೆ ಆ ಯುವಕ ಯುವತಿಯರು ಈ ಪ್ರಕಾರ ಅಲ್ಲಿ ನೆರೆದಿರುವ ಗುರು ಹಿರಿಯರ ಸಮ್ಮುಖದಲ್ಲಿ ದಂಪತಿಗಳಾದ ನಂತರ ಈ ಪುಸ್ತಕದ ಕೊನೆಯಲ್ಲಿ ಪ್ರತಿಜ್ಞಾ ವಿಧಿಗಳ ನಂತರ ಕೊಟ್ಟಿರುವ ಕಾಲಂ, ಇಲ್ಲಿ ಒಂದು ಪ್ರತಿಜ್ಞಾ ವಿಧಿ ಇದೆ. ಇದಾದ್ಮೇಲೆ ಅಂದ್ರೆ ಮಂತ್ರಗಳಾದ ಮೇಲೆ ಇಲ್ಲಿ ಒಂದು ವಿವಾಹ ಸಂಹಿತೆ ಅಂತ ಹೇಳಿ ಇರುತ್ತೆ. ಇದನ್ನ ಫಿಲ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸಹಿ ಹಾಕ್ಬೇಕಾಗತ್ತೆ ವಧುವರರು, ಮತ್ತು ಆ ಪೇಜಿನ ಕೊನೆಯಲ್ಲಿ ಸಹಿ ಆದ್ಮೇಲೆ ವಧುವಿನ ತಂದೆ ತಾಯಿ ಅಥವಾ ಹಿರಿಯರ ಸಹಿ, ವರನ ತಂದೆ ತಾಯಿ ಅಥವಾ ಅವರ ಹಿರಿಯರ ಸಹಿಯನ್ನ ಹಾಕ್ಬೇಕಾಗುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ, ಅದನ್ನ ಮಾಡ್ಬೇಕು, ಸಹಿ ಹಾಕಿಸ್ಕೋಬೇಕು ಅಂತ. ಸೊ ಈ 2 ಪವಿತ್ರ ದಾಖಲೆಗಳನ್ನ ತಮ್ಮೊಡನೆಗೆ ಅವರು ಅಜೀವ ಪರ್ಯಂತ ಜೋಪಾನವಾಗಿ ಇಟ್ಟುಕೊಳ್ಳತಕ್ಕದ್ದು. ಅದನ್ನ ಅವರು ಜೀವನ ಪರ್ಯಂತ ಕಾಪಾಡ್ಕೋಬೇಕು. ಈ ಯಾಕೆ ಅಂತನೂ ಕೂಡ ಹೇಳಿದ್ದಾರೆ. ಮಂತ್ರ ಮಾಂಗಲ್ಯವು ಭಾರತ ರಾಜ್ಯಾಂಗದ ಕಾನೂನುಗಳಿಗೆ ಸಂಪೂರ್ಣ ಬದ್ಧವಾದದು ಮತ್ತು ಸಂವಿಧಾನದತ್ತವಾದ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅನುಗುಣವಾದದು. ಯಾರು ಯಾರನ್ನ ಯಾವುದೇ ವಿಧಾನದಲ್ಲಿ ಮದುವೆಯಾಗುವುದಾದರೂ ವಧುವರರಿಬ್ಬರು ಪ್ರಾಪ್ತ ವಯಸ್ಕರಾಗಿರಬೇಕು. ಅಪ್ರಾಪ್ತ ವಯಸ್ಕ ಮದುವೆ ಕೂಡದು. ಅಪ್ರಾಪ್ತ ವಯಸ್ಸು ಇದ್ರೆ ಮದುವೆ ಆಗಬಾರ್ದು. ಕಾನೂನಿನ ಪ್ರಕಾರ ವಯಸ್ಸಿನ ವಿಧಿಯನ್ನ ಫಾಲೋ ಮಾಡಬೇಕು ಅಂತ. ಅಲ್ಲದೆ ಯಾರು ಯಾವುದೇ ವಿಧಾನದಲ್ಲಿ ಮದುವೆ ಆದರೂ ಕೂಡ ರಿಜಿಸ್ಟ್ರೇಷನ್ ಕಂಪಲ್ಸರಿ, ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು, ಅದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಸಾಮಾಜಿಕ ಸನ್ನಿವೇಶದಲ್ಲಿ ಸ್ತ್ರೀಯರು ಅನೇಕ ವಿಧಿ ವಾದ ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸಬೇಕಾದುದರಿಂದ ಮಂತ್ರ ಮಾಂಗಲ್ಯವು ಸಂಪೂರ್ಣ ಸ್ತ್ರೀ ಸಮಾನತೆಯನ್ನು ಬೋಧಿಸಿದರೂ ಅದು ಭಾರತೀಯ ಸಮಾಜದಲ್ಲಿ ಸಂಪೂರ್ಣ ಆಚರಣೆಗೆ ಬರುವವರೆಗೂ ವಧೂವರರು ತಮ್ಮ ವಿವಾಹವನ್ನು ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ನೋಂದಾಯಿಸುವುದು ಕಡ್ಡಾಯ. ಆಯ್ತಾ? ಅದಕ್ಕಾಗಿನೇ ತಮಗೆ ಕೊಡುವ ಗುರು ಹಿರಿಯರ ಸಹಿ ಇರುವ ಮಂತ್ರ ಮಾಂಗಲ್ಯ ದಾಖಲೆಯನ್ನ ಜೋಪಾನವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಮಂತ್ರ, ಅದಕ್ಕೆ ಅರ್ಥಗಳಿದಾವೆ. ಸೊ
ಮಂತ್ರಗಳ ಪಠನೆ ಎಲ್ಲ ಆದಮೇಲೆ ಹೇಳಿದ ಹಾಗೆ ಅವರು ಸಹಿ ತಗೋಬೇಕು. ಸಹಿ ಅಂದರೆ ತಂದೆ ತಾಯಿ ಹಿರಿಯರ ಸಹಿಯನ್ನು ತಗೊಳ್ಬೇಕು, ಬಂಧು ಮಿತ್ರರ ಸಹಿಯನ್ನು ತಗೊಳ್ಬೇಕು ವಿವಾಹ ಸಂಹಿತೆಯಲ್ಲಿ. ಸೊ ಅದಾದ ನಂತರ ಮದುವೆ ಕಂಪ್ಲೀಟ್ ಆಗುತ್ತೆ. ಇದು ಒಂದು ಸರಳ ಮದುವೆ ಆಗಿರೋದ್ರಿಂದ ಇಲ್ಲಿ ಆಡಂಬರವನ್ನು ಕಡಿಮೆ ಮಾಡಿ ಇಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು. ನಾನು ತುಂಬ ನೋಡಿರೋ ಹಾಗೆ ಎಷ್ಟೋ ಜನ ತುಂಬ ಹಣಕಾಸು ಖರ್ಚು ಮಾಡಿ ಮದುವೆ ಆಗಿರ್ತಾರೆ. ಆದರೆ ಆ ಮದುವೆಗೆ ಬಂದಂಥ ಎಲ್ಲ ಜನರು ನಿಮ್ಮ ಸಂತೋಷವನ್ನು ವಿಚಾರಿಸ್ಕೋತಾರ? ಮದುವೆ ನಂತರ ಯಾರೆಲ್ಲಿದ್ದಾರೆ ಏನೂ ಗೊತ್ತಿರಲ್ಲ ನಮಗೆ. ಯಾರೂ ಕೂಡ ನಿಮ್ಮನ್ನು ಬಂದು ವಿಚಾರಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಿಮಗೆ ಹತ್ತಿರ ಇರೋರಿಗೆ ನೀವು ಪ್ರಾಮುಖ್ಯತೆ ಕೊಡಿ. ಹೀಗೆ ಇನ್ನು ಅದಕ್ಕೆ ಮೇಲೆ ಹೇಳಬೇಕಂದ್ರೆ ತುಂಬ ಜನರಿಗೆ ಜೊತೆಲೇ ಅಂದರೆ ತುಂಬ ಜನ ಇದ್ದಾರೆ ಅಂತ ಹೇಳ್ಕೊತಾರೆ, ಆದರೆ ಯಾರೂ ತಮ್ಮ ಕಷ್ಟಗಳಿಗೆ ಬಂದಿರೋದಿಲ್ಲ. ಆ ಎಕ್ಸ್ಪೀರಿಯೆನ್ಸ್ ತುಂಬ ಜನಕ್ಕೆ ಆಗಿರುತ್ತೆ. ಯಾರಿಗಾದ್ರೂ ಆ ಥರ ಇದ್ದರೆ ನಿಮ್ಮ ಕಮೆಂಟನ್ನು ನಮಗೆ ಶೇರ್ ಮಾಡಿ. ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಡಿರೋವಂಥ ಇದರಲ್ಲಿ ನನಗೆ ತುಂಬ ಈ ಥರ ನಾನು ನೋಡಿದ್ದೀನಿ. ತುಂಬ ಜನಕ್ಕೆ ಈ ಥರ ಇನ್ಕ್ಲೂಡಿಂಗ್ ಮೀ, ನನಗೂ ಕೆಲವೊಂದು ಎಕ್ಸ್ಪೀರಿಯೆನ್ಸಸ್ ಆಗಿದೆ. ಸೊ ಹಾಗೆ ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ, ಕೆಲವೊಬ್ರಿಗೆ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕಾಗುತ್ತೆ. ಸೊ ಇದನ್ನು ಹಿರಿಯರು ಕೂಡ ಈ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಮಕ್ಕಳ ಸಂತೋಷಕ್ಕೋಸ್ಕರ ಆ ಒಂದು 2 ದಿನ ಆಗಿರ್ಬೋದು, 1 ದಿನ ಆಗಿರ್ಬೋದು, ನೀವು ಮಾಡೋ ಒಂದು ಸಮಾರಂಭ, ಆ ಒಂದು ಗಳಿಗೆ ಏನಿದೆ ಅದು ಮದುವೆ ಆಗ್ತಿರುವಂಥ ಒಂದು ಹೆಣ್ಣಿಗೆ ಮನಸ್ಸಿನ ಮಿಲನ ಆಗಬೇಕೇ ಹೊರತು ನಮ್ಮ ಆಡಂಬರದಿಂದ ಸಮಾಜವನ್ನು ನಾವು ಸಂತೋಷಪಡಿಸ್ತೀವಿ, ಸಮಾಜ ಚೆನ್ನಾಗಿದ್ದರೆ ನಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅನ್ನೋ ಒಂದು ಥಿಂಕಿಂಗ್ ಏನಿದೆ, ಯೋಚನೆಗಳೇನಿದೆ, ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು. ಆದರೆ ನನ್ನ ಒಂದು ಅಭಿಪ್ರಾಯ ಇದು. ಇನ್ನೊಬ್ಬರು ಯಾರೋ ನೋಡ್ತಾರೆ ಅನ್ನೋದಕ್ಕೋಸ್ಕರ ನಮ್ಮ ಹಣನ ನಾವು ಇಲ್ಲದೇ ಇದ್ದರೂ ನಾವು ಸಾಲನಾದರೂ ಮಾಡಿ ಏನೋ ಒಂದು ಮಾಡಿ ಬೇರೆಯವ್ರನ್ನ ಮೆಚ್ಚೋದಕ್ಕೋಸ್ಕರ ನಾವು ಬದುಕಬಾರ್ದು. ನಮ್ಮ ಜೀವನ ಮುಂದೆ ಹೇಗಿರಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಿ ಆ ಮೂಲಕ ನಮ್ಮ ಒಂದು ಅಳತೆನ ಮಿತಿನ ಮೀರದೆ ನಾವು ಬದುಕೋದು ನಮಗೆ ಉತ್ತಮ. ನಾವು ಚೆನ್ನಾಗಿದ್ರೆ ಅಲ್ವಾ ಎಲ್ಲ ಚೆನ್ನಾಗಿರುತ್ತೆ. ಫಸ್ಟು ನಾವು ಚೆನ್ನಾಗಿರಬೇಕು, ಆಮೇಲೆ ಸಮಾಜ, ಸೊಸೈಟಿ ಅದನ್ನು ನೋಡಬೇಕು ವಿನಃ ಸೊಸೈಟಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಸೊಸೈಟಿಯಲ್ಲಿರೋ ಜನಗಳನ್ನು ಸಂತೋಷಪಡಿಸಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ತಪ್ಪು. ಸೊ ನಿಮ್ಮ ಸಂತೋಷ ಯಾವತ್ತೂ ನಿಮ್ಮ ಕೈಲಿದೆ, ನಿಮ್ಮ ಹತ್ರ ಇದೆ ಅನ್ನೋದನ್ನು ಮರಿಬೇಡಿ. ಇವಾಗ ಆ ಒಂದು ಜೋಶಲ್ಲಿ, ಖುಷಿನಲ್ಲಿ, ಎಂಗೇಜು ಇದೆಲ್ಲ ಒಂದೇ ಸಲ ಆಗೋದು ಅನ್ನೋ ಒಂದು ಖುಷಿನಲ್ಲಿ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಸರ್ಟನ್ ಏಜ್ ಆಗ್ತಾ ಆಗ್ತಾ ನಮಗೆ ಜೀವನ ಏನು ಅನ್ನೋದು ಅನುಭವ ಆಗ್ತಾ ಇರುತ್ತಲ್ಲ, ಅಂಥ ಟೈಮಲ್ಲಿ ಗೊತ್ತಾಗುತ್ತೆ ನಾವು ಮಾಡಿದ್ದು ತಪ್ಪು, ನಾವು ಅಷ್ಟೊಂದೆಲ್ಲ ಸುಮ್ಮನೆ ಖರ್ಚು ಮಾಡಬಾರ್ದಿತ್ತು, ಅದೇ ಹಣ ಇದ್ದಿದ್ರೆ ನಮಗೆ ಬೇರೆ ಏನಕ್ಕಾದರೂ ಕಷ್ಟ ಕಾಲದಲ್ಲಿ ಆಗ್ತಿತ್ತು ಅನ್ನೋದು. ಸೊ ಇದೊಂದು ನನ್ನ ಸಣ್ಣ ಮೆಸೇಜು. ಯಾರಿಗಾದ್ರೂ ಇದು ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ನನಗೆ ಅನಿಸಿದ್ದನ್ನು ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು, ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಅದಕ್ಕೆ ಮುಂಚೆ ನಾನು ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕು. ಸೊ ರೀಸೆಂಟಾಗಿ ನಮ್ಮ ಸ್ಯಾಂಡಲ್ವುಡ್ ನಟಿ ಪೂಜಾ ಗಾಂಧಿ ಅವರು ಕೂಡ ಈ ವಿವಾಹವನ್ನು ಮಾಡ್ಕೊಂಡಿದ್ದಾರೆ. ಸೊ ಅಂಥವರೆಲ್ಲ ನಮಗೆ ಒಂದು ಮಾದರಿಯಾಗಿ ನಾವು ತಗೋಬೇಕು. ಇದು ನಾನು ಎಸ್ಪೆಷಲಿ ಇವಾಗಿನ ಯೂತ್ಗಳಿಗೆ ಕೊಡ್ತಾ ಇರೋಂಥ ಒಂದು ಮೆಸೇಜ್ ಅಂದ್ಕೊಳ್ಳಿ. ನೀವು ಪ್ರೆಸೆಂಟ್ ಸಿಚುವೇಶನ್ನ ಬಿಟ್ಟು ಫ್ಯೂಚರ್ ಕೂಡ ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಏನೇ ಮಾಡಿದ್ರು ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಈಗಷ್ಟೇ ಶುರು ಆಗಿರೋ ಚಾನಲ್ ಇದು. ಸೊ ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಲೈಕ್ಸ್, ಕಮೆಂಟ್ಸು, ನೀವು ವೀಡಿಯೋಸ್ನ ಆದಷ್ಟು ಶೇರ್ ಮಾಡೋದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.